ಕೆಐಡಿಬಿಎ ಜಾಗ ವಿಚಾರದಲ್ಲಿ ಸುಳ್ಳು ಆರೋಪಗಳೀಗ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಸುನ್ನಿ ರಾಜಮನೆ ಎನ್ನುವವರ ಮೇಲೆ ಅನೇಕ ಸುಳ್ಳು ಆರೋಪಗಳೀಗ ಒಂದಾದ ಮೇಲೆ ಒಂದು ಬರ್ತಾನೆ ಇದೆ. ಸಾಕಷ್ಟು ಅನುಮಾನಕ್ಕೂ ಕೂಡ ಈ ಪ್ರಕರಣ ಕಾರಣ ಆಗ್ತಿದೆ. ಕೆಐಡಿಬಿಎ ಜಾಗ ವಿಚಾರದಲ್ಲಿ ಸುಳ್ಳು ಆರೋಪಗಳು ಕೇಳಿ ಬರ್ತಾ ಇದೆ. ಸನ್ನಿ ರಾಜಮನೆ ಎನ್ನುವವರ ಮೇಲೆ ಸುಳ್ಳು ಆರೋಪಗಳಿದೆ. ರಾಜಗೋಪಾಲ್ ಮಹಂತೇಶ್ರಿಂದ ಈ ಸುಳ್ಳು ಆರೋಪಗಳು ಬರ್ತಾ ಇರೋದು. ಕೆಐಡಿಬಿಎ ಜಾಗವನ್ನ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನಿನ್ನೆ ಕಮಿಷನರ್ಗೆ ರಾಜಗೋಪಾಲ್ ಮಹಂತೇಶ್ ಅವರು ದೂರು ಕೊಟ್ಟಿರ್ತಾರೆ. ಇದೀಗ ಸನ್ನಿ ರಾಜಮನೆಯಿಂದಲೂ ಕೂಡ ಅದಕ್ಕೆ ಪ್ರತಿ ದೂರು ಕೂಡ ಹೋಗಿದೆ. ಸಾಕ್ಷಿ ಸಮೇತ ಪೊಲೀಸ್ ಕಮಿಷನರ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕೆಐಡಿಬಿಎ ಈ ಜಾಗದ ವಿಚಾರದಲ್ಲಿ ವಂಚನೆ ಮಾಡಿರುವಂತಹ ಒಂದು ಆರೋಪ. ಸನ್ನಿ ರಾಜಮನೆ ಎನ್ನುವವರ ಮೇಲೆ ಅನೇಕ ಸುಳ್ಳು ಆರೋಪಗಳು ಬರ್ತಿದೆ. ದೃಶ್ಯದಲ್ಲೂ ಕೂಡ ನೋಡಬಹುದು. ಅದಕ್ಕೆ ಸಂಬಂಧಪಟ್ಟಂತ ಚೆಕ್ಕು, ಸೈನು, ರಾಜಗೋಪಾಲ್ ಅವರ ಸೈನ್ ಇದೆ, ಫೋಟೋ ಕೂಡ ಗಮನಿಸ್ತಾ ಇರುವುದು ನಾವು. ಮಹಂತೇಶ್ ಅವರಿಂದ ಸುಳ್ಳು ಆರೋಪಗಳು ಬರ್ತಿರುವಂಥದ್ದು. ಅಂದ್ರೆ ಕೆಐಡಿಬಿಎ ಈ ಜಾಗ ಏನಿದೆಯಲ್ಲ ಇದನ್ನ ಕೊಡಿಸ್ತೀನಿ ಅಂತ ವಂಚನೆ ಮಾಡಿರುವಂತ ದೂರು ಕೊಟ್ಟಿದ್ದಾರೆ. ನಿನ್ನೆ ಕಮಿಷನರ್ಗೆ ರಾಜಗೋಪಾಲ್ ಅವರು ಹೋಗಿ ದೂರು ಕೊಟ್ಟಿದ್ದಾರೆ. ನಂತರದಲ್ಲಿ ಸನ್ನಿ ರಾಜಮನೆಯಿಂದಲೂ ಕೂಡ ಅದಕ್ಕೆ ಪ್ರತಿ ದೂರನ್ನ ಕೊಡುವಂತ ಕೆಲಸ ಆಗಿದೆ. ಸಾಕ್ಷಿ ಸಮೇತ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟು ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ವಂಚನೆ ಆಯಿತು, ಹೇಗೆ ಮೋಸ ಮಾಡಿದ್ರು, ಪರಿಪರಿಯಾಗಿ ಹೇಗೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಚೆಕ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸೈನ್ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಸೈನ್ ಏನು ಕೇಳಿದ್ರೆ ಹಣದ ವ್ಯವಹಾರಗಳು, ಜಾಗವನ್ನ ಕೊಡಿಸ್ತೀನಿ ಅನ್ನೋದಾಗ ವಂಚನೆಯನ್ನ ಮಾಡಿದ್ದಾರೆ ಅಂತ. ಈಗ ದೂರಿಗೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಕಮಿಷನರ್ಗೆ ದೂರು ಹೋಗಿದೆ. ಈಗ ಸಾಕ್ಷಿ ಸಮೇತವಾಗಿ ಈಗ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ ನೋಡಿ. ರಾಜಗೋಪಾಲ್ ಮತ್ತು ಮಹಂತೇಶ ಸನ್ನಿ ಇವರೆಲ್ಲ ಸ್ನೇಹಿತರು. ವ್ಯವಹಾರಿಕವಾಗಿಯೂ ಕೂಡ ಮೂವರ ಬಾಂಧವ್ಯ ಚೆನ್ನಾಗೇ ಇತ್ತು. ನಂತರದಲ್ಲಿ ವ್ಯವಹಾರ ವಿಚಾರಕ್ಕೆ ವೈಮನಸ್ಸುಗಳು ಶುರುವಾಗುತ್ತೆ. ಬಿಸ್ನೆಸ್ ಅಲ್ಲಿ ಸಾಲ ವಾಪಸ್ ಕೇಳುವಂತ ಸಮಯದಲ್ಲಿ ಈ ಸ್ನೇಹ ಸಂಬಂಧ ಬಿರುಕು ಕಂಡುಕೊಳ್ಳುತ್ತೆ. ಸನ್ನಿ ರಾಜಮನಿ ಅವರಿಗೆ 2 ಕೋಟಿ ಚೆಕ್ ಅನ್ನ ನೀಡಿರ್ತಾರೆ. ಮಹಂತೇಶ್ ರಾಜಗೋಪಾಲ್ 2 ಕೋಟಿಯನ್ನ ಕೊಟ್ಟಿರ್ತಾರೆ. ಮಹಂತೇಶ್ ರಾಜಗೋಪಾಲ್ ಕೊಟ್ಟಂತ ಚೆಕ್ ಬೌನ್ಸ್ ಆಗುತ್ತೆ. ಚೆಕ್ ಬೌನ್ಸ್ ಕೇಸಲ್ಲಿ ಇಬ್ಬರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸಗಳಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ವಂಚನೆಗೊಳಗಾಗಿರುವಂತಹ ಸನ್ನಿ ರಾಜಮನಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಪ್ರಮುಖವಾಗಿ ಅಂದ್ರೆ ಯಾವಾಗ ಈ ವಂಚನೆ ಆಯಿತು, ಎಷ್ಟು ಹಣದ ವ್ಯವಹಾರಗಳಾಗಿತ್ತು, ಸದ್ಯ ದೂರಿನಲ್ಲಿ ನೀವು ಏನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಈಗ ಪ್ರತಿ ದೂರು ಕೂಡ ಆಗಿದೆ, ಏನಾಯ್ತು ಅಂತ ಸರ್ ಎಕ್ಸಾಕ್ಟ್ ಆಗಿ? ಸರ್ ಆಕ್ಚುಲಿ ಈಗ ರಾಜಗೋಪಾಲ್ 2018-19 ನನಗೆ ಪರಿಚಯ ಆಗಿರ್ತಾರೆ. ವ್ಯವಹಾರಗಳಾಗಿರುತ್ತೆ ಎಲ್ಲ ಬ್ಯಾಂಕ್ ಥ್ರೂನೇ ಅಕೌಂಟ್ ಅಲ್ಲಿ ವ್ಯವಹಾರಗಳಾಗಿರುತ್ತೆ. ಅದೇ ರೀತಿ ನಾನು ವಾಪಸ್ಸು ಕೊಟ್ಟಿರ್ತೀನಿ. ಒಂದ್ಸಲ ನನಗೆ ಅವ್ರು ಹೆಲ್ಪ್ ಮಾಡಿದಾರೆ ಅನ್ನೋ ಉದ್ದೇಶಕ್ಕೆ ನಾನು ಅವ್ರ ಪಬ್ ಮಾಡ್ಲಿಕ್ಕೆ ಬಿಸ್ನೆಸ್ ದುಡ್ಡು ಕೊಟ್ಟಿರ್ತೀನಿ. ಅದು ಎಲ್ಲ ಅಕೌಂಟ್ ಅಲ್ಲೇ ಆಗಿರುತ್ತೆ. ಕೊನೆಗೆ ಅದು ಎಲ್ಲ ತೀರ್ಮಾನಗಳಾಗಿ ನನಗೆ ಚೆಕ್ ಕೊಟ್ಟಿರ್ತಾರೆ ಅವರು. ಆ ಚೆಕ್ ನ ನಾಳೆ ಬಿಟ್ಟು ನಾಡಿದ್ದು ಪ್ರೆಸೆಂಟ್ ಮಾಡ್ಬೇಕಾಗಿರುತ್ತೆ. ಈ ನಡುವೆ ಮಾಲ್ತೇಶನ್ ಅವ್ರ ಪೇಂಟ್ ಅವ್ರ ಹತ್ರ ತುಂಬಾ ಬಿಸ್ನೆಸ್ ಲಾಸ್ ಆಗಿ GST ಯಾರ್ಯಾರಿಗೂ ಮೋಸ ಮಾಡ್ಕೊಂಡು ಬಂದು ನನ್ನ ಹತ್ರ ನನ್ನ ಆಶ್ರಯ ಪಡ್ಕೊಂಡಿರ್ತಾರೆ. ಆಶ್ರಯ ಪಡ್ಕೊಂಡಿರ್ತಾರೆ ಅಂದ್ರೆ ನಾನು ಬಿಸ್ನೆಸ್ ಮಾಡ್ತಿರ್ತೀನಿ, ನಾನು ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತಿರ್ತೀನಿ. ಆ ಟೈಮ್ ಅಲ್ಲಿ ಇವ್ರದ್ದು ಲಾಸ್ ಆಗಿ ಆಫೀಸ್ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ನನ್ನ ಆಫೀಸ್ನೇ ಯುಟಿಲೈಸ್ ಮಾಡ್ಕೊಂತಾರೆ, ನನ್ನ ಜನಗಳನ್ನೇ ಯೂಸ್ ಮಾಡ್ಕೊಂತಾರೆ. ನಾವು ರಿಕವರಿ ಮಾಡ್ತೀವಿ, ನಾವು ಸರ್ವಿಸ್ ಕೆಲಸ ಮಾಡಿ ಕೊಟ್ಟಿರ್ತೀವಿ, ನಮ್ ಕಡೆಯಿಂದ ಆರ್ಡರ್ ತಗೋತಾರೆ, ನಮ್ ಕಡೆಯಿಂದ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾರೆ. ಬರಿಗೈಲಿ ಬಂದಿರೋ ವ್ಯಕ್ತಿ ನನ್ನ ಹತ್ರನ ದುಡ್ಡು ನನಗೆ ಸಾಲ ತರ ಕೊಟ್ಟು ಆಮೇಲೆ ನನಗೆ ದುಡ್ಡು ಕೊಡ್ಬೇಕು ಅನ್ನೋ ತರ ಎಲ್ಲ ಹಿಂಗ್ ಡಿಮ್ಯಾಂಡ್ ಮಾಡ್ತಾರೆ. ಆದ್ರೂ ಸಹ ನಾನು ನನ್ನ ಮಾನವೀಯತೆ ದೃಷ್ಟಿಯಿಂದ ಎಲ್ಲಾ ತರ ಪಂಚಾಯತಿಗಳು ಮಾಡಿ ತೀರ್ಮಾನಗಳು ಮಾಡಿ ದುಡ್ಡುಗಳು ಕೊಟ್ಟು ಸೈಟ್ಗಳು ಕೊಟ್ಟು ಎಲ್ಲ ಕೊಟ್ಟಾದ್ಮೇಲೂ ಅವ್ರಿಗೊಂದು ಸ್ವಾರ್ಥ ಹೆಂಗ್ ಬೆಳೆಯುತ್ತೆ ಅಂದ್ರೆ ಅವರು ಯಾವ್ದೋ ಪಬ್ ಅದರ ಶೋಕಿಗೆಲ್ಲ ಒಳಗಾಗಿರ್ತಾರೆ, ಲಾಸ್ ಆಗ್ತಾರ ಅವರು. ನಾನು ಚೆನ್ನಾಗ್ ಆಗ್ತಾರದ್ ನೋಡಿ ನಾನು ಸಾಲ ದುಡ್ಡು ನಾನು ಎಲ್ಲೇ ನಾನು ದುಡ್ಡು ತಗೊಂಡ್ರು ನಾನು ಒಳ್ಳೆ ದುಡ್ಡು ಯುಟಿಲೈಸ್ ಮಾಡ್ಕೊಂಡಿರ್ತೀನಿ. KIDB ಜಾಗ ತಗೊಳ್ಳೋದಾಗಿರ್ಬೋದು, ಇನ್ನೊಂದು ವ್ಯವಹಾರ ಮಾಡೋದಾಗಿರ್ಬೋದು, ನಾನು ಒಳ್ಳೆದಕ್ಕೆ ಯುಟಿಲೈಸ್ ಮಾಡ್ಕೊಂಡಿರ್ತೀನಿ.
ಹೌದು, ಜೊತೆ ಈಗ ಪ್ರತಿ ದೂರು ಕೂಡ ಆಗಿದೆ. ಯಾವ ರೀತಿಯಾಗಿ ಈಗ ಆರೋಪ ಮಾಡ್ತಿದ್ದಾರೆ ಅಂತ ಈಗ ಪ್ರತಿ ದೂರಿನಲ್ಲಿ? ಅವ್ರು ಕೊಟ್ಟಿರೋದಕ್ಕೆ ನನಗೆ ದೂರು ನನಗೆ ಗೊತ್ತಿಲ್ಲ ಸರ್. ಅದು ಕಮಿಷನರ್ ಆಫೀಸ್ ಇಂದ ನನಗೆ ಏನು ಬಂದಿಲ್ಲ ಅಥವಾ ಒಂದು ಇಂಟಿಮೇಷನ್ ಬಂದಿಲ್ಲ, ಏನಿಲ್ಲ. ನಾನೇ ವಾಲಂಟರಿ ಆಗಿ ಕೊಟ್ಟಾದ್ಮೇಲೆ ಮೀಡಿಯಾದಲ್ಲಿ, ಯಾಕಂದ್ರೆ ಇವತ್ತು ನೋಡಿ ಬಿಸಿನೆಸ್ ಮ್ಯಾನ್ಗಳು ಬೆಳೀತವ್ರೆ ಅಂದ್ರೆ ಇಲ್ಲ ಅನೇಕ ಜನಗಳು ₹100 ಕೊಟ್ಟವರಿಂದ ಸಪೋರ್ಟ್ ಇರುತ್ತೆ, ಕೋಟಿ ಕೊಟ್ಟವರಿಂದ ಸಪೋರ್ಟ್ ಇರುತ್ತೆ. ಹಾಗಾಗಿ ನಾನು ಒಳ್ಳೆಯವನು ಸೋಷಿಯಲ್ ಲೈಫ್ ಅಲ್ಲಿ ಇದ್ದೀನಿ ಅಥವಾ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡ್ ಬಂದಿನಿ ಅಂತ ನಮ್ದೇ ಕಮ್ಯುನಿಟಿ ಅಥವಾ ನಮ್ಮವರು ಒಬ್ರು ಹಿತೈಷಿಗಳು ನನಗೆ ಚೆನ್ನಾಗಿರೋದ್ರಿಂದ ನಾವು ಫೋಟೋಗಳು ತಗೊಂಡು ನಾವು ಹಾಕೊಂಡಿರ್ತೀವಿ. ಅದನ್ನ ಇವ್ರು ಯುಟಿಲೈಸ್ ಮಾಡ್ಕೊಂಡು ಸನ್ನಿ ರಾಜಮನ್ ಅಂದ್ರೆ ಯಾರಿಗೆ ಗೊತ್ತಾಗೋದು ಅನ್ನೋ ಉದ್ದೇಶಕ್ಕೋಸ್ಕರ ರವಿ ಡಿಚಾಣ ಸರ್ ನ ಫೋಟೋಗಳನ್ನ ಹಾಕೋದು. ಮತ್ತೆ ಈಗ ನಿನ್ನೆ ಮೊನ್ನೆ ಈಗ ಒಂದು ಹೋದ ವರ್ಷದಿಂದ ತೆಗೆದಿರೋ ಫೋಟೋಗಳನ್ನೆಲ್ಲ ಹಾಕಿದಾರೆ ಅದ್ರಲ್ಲಿ. ನಾನು ಯಾವುದೇ ರೀತಿ ಇದುವರೆಗೂ ಫೋಟೋಗಳನ್ನ ತೋರಿಸಿ ಅಥವಾ ಫೋಟೋಗಳನ್ನ ತೋರಿಸಿ ಕೋಟಿಗಟ್ಟಲೆ ಯಾರು ಕೊಡೋದ್ರ ಇದ್ರೆ ಈ ತರ ಪ್ರಪಂಚನೇ ಇರ್ತಿರ್ಲಿಲ್ಲ ಸರ್. ಹೌದು, ಇವರು ಮಾಡಿರೋ ವ್ಯವಸ್ಥೆಗಳಿಗೆ ಇವರಿಂದ ಕೆಲವೊಬ್ರಿಗೆ ಏನಾಗುತ್ತೆ, ಫೋಟೋ ಅವ್ರಿಗೆ ನನಗೆ ಒಂದು ಕನ್ಸರ್ನ್ ಏನಂದ್ರೆ ನನ್ನ ಹೆಸರು ಹಾಕಿದ್ರು ತೊಂದ್ರೆ ಇಲ್ಲ ಸರ್. ಈಗ ನನ್ನೇ ನಂಬಿ ಕೆಲವೊಬ್ರು ಇರ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ಬೋದು, ನನ್ನ ಒಳ್ಳೆತನ ನೋಡಿ ನನ್ನ ಹತ್ರ ಚೆನ್ನಾಗಿರ್ತಾರೆ ಅವರು. ಆ ವ್ಯಕ್ತಿ ಕೆಡಿಸ್ಬೇಕು ಇವನಿಗೆ. ಇವರು ಇದುವರೆಗೂ ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ರು ಸರ್. ಒಂದು 6 ತಿಂಗಳಿಂದ ಬೇರೆ ಬೇರೆ ಎಲ್ಲಾ ಪ್ರಯತ್ನ ಮಾಡಿದ್ರು. ನನಗೆ ಬ್ಲಾಕ್ ಮೇಲ್ ಮಾಡಕ್ ನೋಡಿದ್ರು, ₹5 ಬಡ್ಡಿ ಕೊಡ್ಬೇಕು, ಇನ್ನೊಂದು ಜಾಗ ಕೊಡ್ಬೇಕು, ಹಾಗೆಲ್ಲ ಮಾಡಿದ್ರು. ನಾನು ಯಾವ್ದಕ್ಕೂ ಬೆಂಡ್ ಆಗ್ಲಿಲ್ಲ. ಸುಮಾರು ರೌಡಿಗಳ ಹತ್ರನೆಲ್ಲ ಹೋದ್ರು, ಏನೇನೆಲ್ಲ ಮಾಡಕ್ ನೋಡಿದ್ರು. ಅದಾಗಿಲ್ಲ. ನಾನು ಕಾನೂನು ರೀತಿಯಲ್ಲಿ ಇದ್ದನ್ನ ನೋಟಿಸ್ ಕಳಿಸಿ ಕಾನೂನಿಗೆ ಉತ್ತರನೂ ಕೊಡದೆ ಅವರು ಇವತ್ತು ನಾನು ನ್ಯಾಯ ಬಿಟ್ಟು ನಾಡಿ ಚೆಕ್ ಹಾಕ್ತಿನ ಒಂದು ಉದ್ದೇಶ ಗೊತ್ತಾದ್ಮೇಲೆ ಈ ರೀತಿ ಎಲ್ಲ ಮಿಸ್ಗೈಡ್ ಮಾಡಿ ಕಮಿಷನ್ ಆಫೀಸ್ ದೂರು ಕೊಟ್ಟಿರೋದನ್ನ ಕೆಲವೊಂದು ಮಾಧ್ಯಮಗಳು ಪ್ರಸ್ತಾರ ಮಾಡಿದೆ ಸರ್. ಈಗ ಜೊತೆಲಿ ಈಗ ಅಂತಿಮವಾಗಿ ನೀವೇನು ಆಗ್ರಹಿಸ್ತಿದ್ದೀರಾ? ಯಾವ ರೀತಿ ಕ್ರಮ ಆಗ್ಬೇಕು ಇವ್ರಿಗೆ? ಸರ್, ಈಗ ಈ ತರದವ್ರಿಗೆ ಎಲ್ಲರಿಗೂ ನಾವು ಯಾವ ತರ ಮಾಡ್ಬೇಕು ಅಂದ್ರೆ ಒಂದು ಡಿಫಾಮೇಶನ್ ಕೇಸ್ ಹಾಕಿದೀನಿ ಸರ್. ಈಗ ನನಗೆ ಮಾನ ಮರ್ಯಾದೆ ಮುಖ್ಯ ಅಂತ ನಾವು ಬದುಕೋರು ನಾವೆಲ್ಲ. ಯಾಕಂದ್ರೆ ನಾನು ಸಾಲ ತಗೊಂಡಿದ್ದೀನಿ, ಇವತ್ತು ಸಾಲ ಇದೆ ನಮ್ದು, ಇವತ್ತು ಸಾಲಕ್ಕೆ ಬಡ್ಡಿ ಕಟ್ತಿದೀವಿ, ನಿಯತ್ತಾಗಿದ್ದೀವಿ, ವ್ಯವಹಾರ ಮಾಡ್ತಿದೀವಿ, ಎಲ್ಲೂ ಹೋಗಿಲ್ಲ. 20 ವರ್ಷದಿಂದ ಮೊಬೈಲ್ ನಂಬರ್ ಒಂದೇ, 20 ವರ್ಷದ ನಾನು ಆಫೀಸ್ಗಳು ಇಟ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ. ಇವತ್ತು ನಾನು ನೋಡಿ ಸಹಿಸ್ಕೊಳ್ಳೋದು ಈ ತರ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಮೇಲೆ ಒಂದು ಡಿಫಾಮೇಶನ್ ಕೇಸ್ ಮೂವ್ ಮಾಡ್ತಾ ಇದೀನಿ ಸರ್. ಆಲ್ರೆಡಿ ಇವ್ರ ಮೇಲೆ ನಾನು ಡಿಫಾಮೇಶನ್ ಕೇಸ್ ನಮ್ಮ ವಕೀಲರ ಕಡೆಯಿಂದ ಇವತ್ತು ನೋಟಿಸ್ ಡಿಸ್ಪಚ್ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸನ್ನಿ ರಾಜಮನ್ ಅವರು ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬಿಟ್ ಜೊತೆ ಮಾತನಾಡಿದ್ದಕ್ಕೆ.